ದೆಹಲಿ ಸಿಎಂ ರೇಖಾ ಗುಪ್ತಾಗೆ ಕಪಾಳ ಮೋಕ್ಷ ಮಾಡಿರುವಂತ ಘಟನೆ ಆಗಿದೆ. ಸಿಎಂ ರೇಖಾ ಗುಪ್ತಾ ಮೇಲೆ ಹಲ್ಲೆ ನಡೆಸಿದಾನೆ ದುಷ್ಕರ್ಮಿ. ಸಿಎಂ ಮನೆ ಮುಂದೆ ಜನಸ್ಪಂದನ ಸಭೆಯಲ್ಲಿ ನಡೆದಿರುವಂತ ಘಟನೆ ಇದು. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮೇಲೆ ಹಲ್ಲೆಯನ್ನ ನಡೆಸಿರೋದು ದುಷ್ಕರ್ಮಿಯೊಬ್ಬ. ಕಪಾಳ ಮೋಕ್ಷವನ್ನ ಮಾಡಿದ್ದಾನೆ. ಮುಖ್ಯಮಂತ್ರಿಗಳ ಮನೆಯ ಮುಂದೆ ಜನಸ್ಪಂದನ ಸಭೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನೀಡುವಂತ ಸಂದರ್ಭದಲ್ಲಿ ನೆಪದಲ್ಲಿ ಆ ದುಷ್ಕರ್ಮಿ ದೆಹಲಿ ಸಿಎಂ ಬಳಿ ಬಂದಿದ್ದ. ಕೆಲವು ದಾಖಲೆ ಪತ್ರಗಳನ್ನ ಹಿಡ್ಕೊಂಡು ಬಂದಿದ್ದ. 41 ವರ್ಷದ ವ್ಯಕ್ತಿಯಿಂದ ಗೊತ್ತಾಗ್ತಾ ಇದೆ. ಮನವಿ ಪತ್ರವನ್ನ ಕೊಟ್ಟ ಕೂಡಲೇ ಏರು ದನಿಯಲ್ಲಿ ಕೂಗಾಡಿದ್ದಾನೆ. ರೇಖಾ ಗುಪ್ತಾರನ್ನ ಎಳೆಯುವ ಯತ್ನ ಆಗಿದೆ. ಕಪಾಳಕ್ಕೆ ಹೊಡೆದಿದ್ದಾನೆ. ಗುಜರಾತ್ನ ರಾಜ್ಕೋಟ್ ನಿವಾಸಿ ರಾಜೀವ್ ಬಾಯ್ ಅಂತ ಪತ್ತೆಯಾಗಿದೆ. ಕಪಾಳ ಮೋಕ್ಷ ನಡೆಸಿರುವಂತಹ ವ್ಯಕ್ತಿ ರೇಖಾ ಗುಪ್ತಾ ಅವರ ಕೂದಲನ್ನ ಹಿಡಿದು ಎಳೆದಾಡಿದ್ದಾನೆ ಈ ವ್ಯಕ್ತಿ. ಕೂಡಲೇ ದುಷ್ಕರ್ಮಿಯನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಸಾರ್ವಜನಿಕವಾಗಿ ಮುಖ್ಯಮಂತ್ರಿಗಳ ಮೇಲೆ ನಡೆಸಿರುವಂತಹ ಹಲ್ಲೆಗೆ ಪೊಲೀಸರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ದೆಹಲಿಯ ಮುಖ್ಯಮಂತ್ರಿ ಮೇಲೆ ನಡೆದಿರುವಂತಹ ಹಲ್ಲೆ ಇದು. ದೆಹಲಿ ಸಿಎಂ ರೇಖಾ ಗುಪ್ತಾಗೆ ಕಪಾಳ ಮೋಕ್ಷ ನಡೆಸಿರುವಂತಹ ಘಟನೆಯಾಗಿದೆ. ಸಿಎಂ ಮನೆ ಮುಂದೆ ಜನಸ್ಪಂದನ ಸಭೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ದೆಹಲಿ ಸಿಎಂಗೆ ಹಲ್ಲೆ ನಡೆಸಿರುವಂತಹ ಘಟನೆಯಾಗಿದೆ. ರೇಖಾ ಗುಪ್ತಾ ಅವರನ್ನ ಎಳೆಯುವ ಯತ್ನ ಆಗಿದೆ. ಕಪಾಳಕ್ಕೆ ಬಾರಿಸಿದ್ದಾನೆ. ಗುಜರಾತ್ನ ರಾಜ್ಕೋಟ್ ನಿವಾಸಿ ರಾಜೀವ್ ಬಾಯ್ ಅಂತ ಪತ್ತೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.